ದರ್ಶನ್ ಕೆರಿಯರ್ ಮುಗಿತು ಅನ್ನೋದು ಈ ಸ್ಟೋರಿ ನೋಡ್ಲೇಬೇಕು. ಜೈಲಿಗೆ ಹೋಗಿ ಬಂದ್ರು ಕುಗ್ಗದ ದಾಸನ ಕ್ರೇಜ್. ಸುಪ್ರೀಂ ಅಂಗಳದಲ್ಲಿ ಕೇಸ್ ದಾಸನ ಮಡಿಲಲ್ಲಿ 9 ಚಿತ್ರ. ದರ್ಶನ್ ಕೆರಿಯರ್ ಮುಗಿತು ಅನ್ನೋರು ಈ ಸ್ಟೋರಿಯನ್ನ ನೋಡ್ಲೇಬೇಕು ನೀವು. ಜೈಲಿಗೆ ಹೋಗಿ ಬಂದ್ರು ಕುಗ್ಗದ ದಾಸನ ಕ್ರೇಜ್. ಸುಪ್ರೀಂ ಅಂಗಳದಲ್ಲಿ ಕೇಸ್ ದಾಸನ ಮಡಿಲಲ್ಲಿ 9 ಚಿತ್ರ. ಹಾಗಾದ್ರೆ ದರ್ಶನ್ಗೆ ಕೊಲೆ ಆರೋಪ ಲೆಕ್ಕಕ್ಕೆ ಇಲ್ವಾ? ಡಿಫರೆಂಟ್ ಲುಕ್ ನಲ್ಲಿ ಡೆವಿಲ್ ಟೀಸರ್ಗೆ ಬಾಕ್ಸ್ ಆಫೀಸ್ ಧೂಳಿಪಟ. ಚಾಲೆಂಜ್ ಹೂ ಅನ್ನೋದೇ ಡೈಲಾಗ್ ಹುಚ್ಚಿಡಿಸುವಂತೆ ಇದೆ, ಕಾಣಿಸ್ತಾ ಇದೆ. ಜೈಲಿಗೆ ಹೋಗಿ ಬಂದ ಮೇಲೂ ಕೂಡ ಡಿಮ್ಯಾಂಡ್ ಕಮ್ಮಿ ಆಗಿಲ್ಲ. ಹುಟ್ಟಿದ ದಿನ 9 ಚಿತ್ರಗಳು ದಾಸನ ಮಡಿಲಿಗೆ. ದರ್ಶನ್ ನಿವಾಸಕ್ಕೆ ಹರಿದು ಬಂತು ಅಭಿಮಾನಿಗಳ ದಂಡು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೂನ್ ಹಾಗೂ ಜುಲೈ ತಿಂಗಳಲ್ಲಿ ದರ್ಶನ್ ಅವರು A2 ಆರೋಪಿಯಾಗಿದ್ರು. ಈ ವಿಚಾರ ಆಲ್ಮೋಸ್ಟ್ ಆಲ್ ಕರ್ನಾಟಕ ಅಲ್ಲದೆ ಭಾರತ ಅಲ್ಲದೆ ಬೇರೆ ಕಡೆಯಲ್ಲೂ ಕೂಡ ಸದ್ದು ಮಾಡಿದೆ. ಕೆಂಪು ಸುಂದರಿ ಪವಿತ್ರ ಗೌಡ ಅವರಿಗೆ ಅಶ್ಲೀಲ ಮೆಸೇಜ್ ಮಾಡಿದ್ದ ಎನ್ನುವಂತಹ ಕಾರಣಕ್ಕೋಸ್ಕರ ರೇಣುಕಾಸ್ವಾಮಿಯನ್ನ ಹತ್ಯೆ ಮಾಡಲಾಗಿದೆ. ಹತ್ಯೆ ಮಾಡಿರುವ ಆರೋಪದಲ್ಲಿ ದರ್ಶನ್ ಅವರನ್ನ ಜೈಲಿಗೆ ಹಾಕಲಾಗಿತ್ತು. ಡಿಸೆಂಬರ್ 24ರ ಸರಿಸುಮಾರಿಗೆ ಅವರು ಬೇಲ್ನ ಮೂಲಕ ಹೊರಗೆ ಬಂದಿದ್ದಾರೆ. ಹೊರಗೆ ಬಂದ್ರೂ ಕೂಡ ಕರಿಯನ ಕ್ರೇಜ್ ಇನ್ನೂ ಕೂಡ ಕಮ್ಮಿ ಆದಂತೆ ಕಾಣಿಸ್ತಾ ಇಲ್ಲ. ದರ್ಶನ್ ಕೆರಿಯರ್ ಮುಗಿದೋಯ್ತು, ಎಳ್ಳು ನೀರು ಬಿಡೋಕೆ ಅಡ್ಡಿಲ್ಲ ಅಂತ ಅನ್ಕೊಂಡಿದ್ದವರಿಗೆ ಇದು ಶಾಕಿಂಗ್ ಸ್ಟೋರಿ. ದರ್ಶನ್ ಕೆರಿಯರ್ ಮುಗಿಯೋಕ್ ಚಾನ್ಸೇ ಇಲ್ಲ ಅಂತ ಅವರ ಫ್ಯಾನ್ಸ್ಗಳು ಕ್ರೇಜ್ ಅಲ್ಲಿ ಹೇಳ್ತಾ ಇದ್ದಾರೆ. ಜೈಲಿಗೆ ಹೋಗಿ ಬಂದ್ರು ಕುಗ್ಗದ ದಾಸನ ಕ್ರೇಜ್. ಸುಪ್ರೀಂ ಅಂಗಳದಲ್ಲಿ ಕೇಸ್ ನಡೀತಾ ಇದೆ. ದಾಸನ ಮಡಿಲಲ್ಲಿ 9 ಚಿತ್ರ. ನಾನು ಅವತ್ತು ಹೇಳಿದ್ದೆ ಅಲ್ವಾ, ಏನ್ ಹೇಳಿದ್ದೆ? ದರ್ಶನ್ಗೆ ಯಾರೋ ಗುರೂಜಿ ಹೇಳಿದ್ರಂತೆ, ದರ್ಶನ್ ಯಾವಾಗ ಜೈಲಿಂದ ಆಚೆಗೆ ಬರ್ತಾರೋ ಆಗ ಅವರ ಲಕ್ ಚೆನ್ನಾಗಿರುತ್ತೆ, ರಾಜ ಯೋಗ ಆಗ ಶುರುವಾಗುತ್ತೆ ಅಂತ. ನಿನ್ನೆ ಏನಾಗಿತ್ತು? ರಾಮಚಂದ್ರ ಗುರೂಜಿಗಳು ನನ್ನಿಂದಲೇ ಬೇಲ್ ತಗೊಂಡು ದರ್ಶನ್ ಹೊರಗಡೆ ಬಂದಿದ್ದಾನೆ ಅಂತ ಹೇಳಿದ್ರು. ಸೊ ಇದರ ಎಲ್ಲದರ ನಡುವೆ ದರ್ಶನ್ ಅವರಿಗೆ 9 ಸಿನಿಮಾ ಕೈಯಲ್ಲಿ ಇದೆ. ಡೆವಿಲ್ ಸಿನಿಮಾದ ಟೀಸರ್ ನೋಡಿ, ಆ ಲುಕ್ ನೋಡ್ಬಿಟ್ಟು ಎಲ್ಲರೂ ಕೂಡ ಫಿದಾ ಆಗ್ಬಿಟ್ಟಿದ್ದಾರೆ. ಹಾಗಾದ್ರೆ ದರ್ಶನ್ ಕೊಲೆ ಕೇಸ್ ಆರೋಪ ಲೆಕ್ಕಕ್ಕೆ ಕಾಣಿಸ್ತಾ ಇಲ್ವಾ ಅವರ ಅಭಿಮಾನಿಗಳಿಗೆ? ಅದರ ಯಾವುದು ಕೂಡ ಮ್ಯಾಟರ್ ಆಗಲ್ವಾ? ದರ್ಶನ್ ಅವರ ಡೆವಿಲ್ ಸಿನಿಮಾದ ಲುಕ್ ತೋರಿಸ್ತಾ ಇದೀವಿ ನೋಡಿ, ಆ ಲುಕ್ಗೆ ಫಿದಾ ಆಗ್ಬಿಟ್ಟಿದ್ದಾರೆ ಅವರ ಫ್ಯಾನ್ಸ್. ಡೆವಿಲ್ ಟೀಸರ್ಗೆ ಬಾಕ್ಸ್ ಆಫೀಸ್ ಧೂಳಿಪಟವಾಗ್ಬಿಟ್ಟಿದೆ. ಚಾಲೆಂಜ್ ಹೂ ಅನ್ನೋದು ಡೈಲಾಗ್ ಹುಚ್ಚು ಹಿಡಿಸ್ಬಿಟ್ಟಿದೆ ಯುವಕರಲ್ಲಿ. ಜೈಲಿಗೆ ಹೋಗಿ ಬಂದ ಮೇಲೂ ಕೂಡ ಡಿಮ್ಯಾಂಡ್ ಏನ್ ಕಮ್ಮಿ ಆದಂಗೆ ಕಾಣಿಸ್ತಾ ಇಲ್ಲ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹುಟ್ಟಿದ ದಿನ ದಾಸನ ಕೈಯಲ್ಲಿ 9 ಸಿನಿಮಾಗಳಿದೆ. ದರ್ಶನ್ ಅವರ ನಿವಾಸಕ್ಕೆ ಹುಡ್ಕೊಂಡ್ ಬಂದಿದೆ 9 ಸಿನಿಮಾ. ಅಭಿಮಾನಿಗಳ ಕ್ರೇಜ್ ಇನ್ನೂ ಕಮ್ಮಿ ಆದಂತೆ ಕಾಣಿಸ್ತಾ ಇಲ್ಲ. ಏನೇ ಆದ್ರೂ ಕೂಡ ಸುಪ್ರೀಂ ಅಂಗಳದಲ್ಲಿ ಕೇಸ್ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಾಗಿದೆ.